ಸರ್ ನಮಸ್ತೆ ಅಸ್ಲಂ ಸರ್. ಯಾರು ಯಾರು ಬಂದಿರ ಸರ್ ಈಗ? ಸರ್ ಈಗ ನಮ್ಮ ಬ್ರದರ್ ಬಂದಿದ್ದಾರೆ, ನಮ್ಮ ಅಣ್ಣವರು. ಹಾಂ. ನಾವು ರಾಯಲ್ 7 ಸ್ಟಾರ್ ಗ್ರೂಪ್ ಅಂತ ಒಂದು ಕಂಪನಿನ ಮಾಡಿದ್ದೀವಿ. ಸೇವಿಂಗ್ಸ್ ಪ್ಲಾನ್. ಹಾಂ. ಏನಕ್ಕೆ ಮಾಡಿದ್ದೀವಿ ಅಂದರೆ, ಎಲ್ಲರದ್ದು ಒಂದು ಆಸೆ ಇರುತ್ತೆ ಸರ್. 1000 ರೂಪಾಯಲ್ಲಿ ಆಸೆ ಯಾರ್ದು ಕಂಪ್ಲೀಟ್ ಆಗಲ್ಲ. ಅದಕ್ಕೋಸ್ಕರ ಬಡವರಿಗೆ ಒಂದು ಮನೆದು ಆಸೆ ಇರುತ್ತೆ, ಗಾಡಿದಿರುತ್ತೆ, ಬೈಕಿಂದಿರುತ್ತೆ, ಮತ್ತು ಅವರು ಹಣ ಸೇವಿಂಗೂ ಆಗತ್ತೆ. ಆ ಪ್ಲಾನ್ನು ತಂದಿದ್ದೀವಿ. ಅದಕ್ಕೋಸ್ಕರ ನಮ್ಮ ಅಣ್ಣವರು ನಮಗೆ ಪರಿಚಯ ಇದ್ದರು. ನಮಗೆ ಸಣ್ಣವರಿಂದ ನೋಡ್ತಾ ಇದ್ದಾರೆ ಅವರು, ನಾವು ಎಂಥವ್ರು ಏನಂತ. ಯಾವರು ಇವರು ಸೋಮಿನ್ ಕಬ್ದವರು. ನಿಮಗೆ ಹೆಂಗೆ ಅವರು ಅಲ್ಲಿ ಹೋಗ್ಬೇಕಂತ? ನಾವು ಸಣ್ಣವರಿಂದನೂ ನಮ್ಮ ಅಣ್ಣವರೇ ನೋಡಿರೋದು ನಮಗೆ. ನಮಗೆ ಆ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ನಮಗೆ ಕೆಲಸ ಕಲಿಸಿ, ವಿದ್ಯೆ ಕಲಿಸಿ ಎಲ್ಲ ಹೆಲ್ಪ್ ಮಾಡಿದರು. ಅವ್ರದ್ದು ಯೋಚನೆ ಹೆಂಗೆ ಬಂತು ನಿಮಗೆ? ಯೋಚನೆ, ನಮ್ಮ ಅಣ್ಣವ್ರಿದ್ದಾರೆ, ನಾವು ಕಂಪ್ನಿ ಏನೋ ಒಳ್ಳೇದಕ್ಕೆ ಮಾಡ್ತಾ ಇದ್ದೀವಿ. ನಮ್ಮ ಅಣ್ಣವರು ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ, ನಾವು ಯಾರಿಗೂ ಮಾಡಿಲ್ಲ. ನಮ್ಮ ಅಣ್ಣವ್ರನ್ನ ಸೇರಿ ಇದರಲ್ಲಿ ಕೆಲಸ ಮಾಡಿಸ್ಲಿಕ್ಕೆ ಇವರು ಜನಕ್ಕೆ ಸೇರಿಸ್ಲಿ, ಎಲ್ಲರಿಗೂ ಒಂಚೂರು ಒಳ್ಳೇದಾಗಲಿ, ಅಣ್ಣರ ಕಡೆಯಿಂದ ಒಂದು 10 ಜನಕ್ಕೆ ಒಳ್ಳೇದಾಗಲಿ. ನೀವು ಹೋಗಿ ತಿಳಿಸಿದ ತಕ್ಷಣ ಅವ್ರು ಏನಂದರು? ತಿಳಿಸಿದ ತಕ್ಷಣ ಅವ್ರು ಹೇಳಿದ್ರು, ನೀನಿದೆಯಾ ಅಂದರೆ ನೀವು ನಾನು ಕೈ ಜೋಡಿಸಿ ಕೆಲಸ ಮಾಡೋಣ, ಸೇರ್ಸೋಣ ಅಂತ ಹೇಳಿ ಅವರು ಜಾಯ್ನಿಂಗ್ ಮಾಡಿಸಿದ್ರು. ಒಂದು 10 ಮೆಂಬರ್ಸನ್ನು ಮಾಡಿದರು, 10-20 ಮಾಡಿದರು. ಅದರಲ್ಲಿ 3 ಜನಕ್ಕೆ ಬಂದಿದೆ. ಹೌದಾ? ಆ 3 ಜನಕ್ಕೆ ಗೋಲ್ಡ್ ಉಂಗುರ. ಟೋಟಲ್ ನಿಮ್ಮ ರಾಯಲ್ 7 ಸ್ಟಾರ್ ಗ್ರೂಪಲ್ಲಿ ಎಷ್ಟು ಜನ ಜಾಯ್ನ್ ಆಗಿದ್ದಾರೆ? ನಮ್ಮ ಇದರಲ್ಲಿ ಒಂದು 2000 ಮೆಂಬರ್ ಆಗಿದ್ದಾರೆ ಸರ್. ಎಲ್ಲ ಡಿಸ್ಟಿಕಲ್ಲೂ ಆಗಿದ್ದಾರಾ? ಯಾವ ಡಿಸ್ಟಿಕಲ್ಲಿ? ಡಿಸ್ಟಿಕಲ್ಲಿ ದಾವಣಗೆರೆ ಆಗಿದೆ ಸರ್, ಚಿತ್ರದುರ್ಗ ಆಗಿದೆ, ಚನ್ನಗಿರಿ ಆಗಿದೆ, ಹರಿಹರ ಆಗಿದೆ, ಈಗ ಹೊನ್ನಾಳಿ ಆಗಿದೆ. ನೀವು ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಏನು ಹೇಳಿದೆ ಅಂದರೆ, ಜನಗಳಿಗೆ ಎಲ್ಲರೂ 1000 ರೂಪಾಯಿ ಎಲ್ಲೋ ಕಳೀತೀರಾ, ಎಲ್ಲೋ ಹೋಗುತ್ತೆ. ಒಂದು ಸೇವಿಂಗ್ಸ್ ಪ್ಲಾನ್ ಥರ ಇದೆ ಇದು. ಬಟ್ ನಿಮಗೆ ಅದರಲ್ಲೂ ಬಹುಮಾನವೂ ಇದೆ. ನಿಮ್ಮ ಅದೃಷ್ಟ ಈ ತಿಂಗಳು ಚೆನ್ನಾಗಿಲ್ಲ, ಮುಂದಿನ ತಿಂಗಳು ಚೆನ್ನಾಗಿ ಆಗ್ಬೋದು. ಇವತ್ತು ಬಂದಿಲ್ಲ, ನಾಳೆ ಬರ್ಬೋದು. ಅಕಸ್ಮಾತ್ 20 ತಿಂಗಳು ಬಂದಿಲ್ಲ ಅಂದ್ರೂ ಮನೆಗೆ ವಸ್ತು ಬೇಕೇ ಬೇಕಾಗತ್ತೆ. ಒಂದು ಸೋಫಾನೋ, ಟಿ ವಿನೋ ಏನೋ ಬೇಕಾಗಿರುತ್ತೆ. ಆ ವಸ್ತು ನಿಮಗೆ ಕೊಡ್ತೀವಿ ಸರ್. ಇವಾಗ ಬಂದಿರೋದು ಈಗ ನಿಮ್ಮ ಕ್ಯಾಮ್ರಾದಲ್ಲಿ ಸೋಮಿನ್ ಕೊಪ್ಪದವರು ಬಂದಿರೋದು ಲೀಡರ್. ಏನು ಹೆಸರು? ಏನು ಹೆಸರು ಸರ್? ಜಾಫರ್ ಶರೀಫ್ ಉರ್ಫ್ ಶಯ್ಯು ಅಂತ. ಏನು ಸರ್? ಮೊಹಮ್ಮದ್ ಜಾಫರ್ ಶರೀಫ್ ಅಂತ. ಹೌದು, ಶಯ್ಯು ಅಂತ. ಈಗ ಅವರಿಗೆ ಒಂದು 2 ನಿಮಿಷ ಮಾತಾಡೋಣ ಸರ್. ಅವರಿಗೆ ಮಾತಾಡಿ ಸರ್. ಸರ್ ನಮಸ್ತೆ ಸರ್. ಅಸ್ಸಲಾಮು ಅಲೈಕುಮ್. ನಮಸ್ತೆ ಸರ್. ನಿಮ್ಮ ಹೆಸರು? ಮೊಹಮ್ಮದ್ ಜಾಫರ್ ಸರ್. ಹೌದಾ ಸರ್? ಯಾವ ಕಂಪ್ನಿಯಲ್ಲಿ ನೀವು ಇದು ಮಾಡಿದ್ದೀರಿ ಸರ್? ಈಗ ಲೀಡರ್ ಆಗಿರೋದು ರಾಯಲ್ 7 ಸ್ಟಾರ್ ಗ್ರೂಪಲ್ಲಿ ನೀವು ಇದಾಗಿದ್ದೀರಾ. ಯಾರು ನಿಮಗೆ ಸೇರಿಸಿದ್ದು ಸರ್? ಮೊದಲನೇ ವ್ಯಕ್ತಿ ಯಾರು ಸೇರಿಸಿದ್ರು? ಇಮ್ರಾನ್ ಪಾಷಾ ಅಂತ ನನ್ನ ಹತ್ರನೇ ಕೆಲಸ ವರ್ಷಾಂಗಟ್ಟಲೆ ಮಾಡಿದ್ದು. ಭಾಳ ಒಳ್ಳೆ ಹುಡುಗ. ಆದರೆ ಭಾಳ ಸಣ್ಣದಿಂದನೂ ಅವನಿಗೆ ನೋಡಿದ್ದು. ಅವನೊಂದು ಕಾಲ್ ಬಂತು ನಮಗೆ. ಹಿಂಗೆ ಪದೇ ಕಾಲ್ ಮಾಡ್ತಾಯಿತ್ತು. ಮತ್ತು ಮುಂಚೆ ಎಲ್ಲ ಎಲ್ಲಿ ಕೆಲಸ ಮಾಡ್ತಿದ್ದೀರಾ, ಹುಡುಗರಿದ್ದಾರಾ, ಹುಡುಗರಿಲ್ವಾ ಅಂತ ಹೇಳಿ ಕೇಳ್ತಿದ್ದ. ಹುಡುಗರು ಬೇಕಿದ್ರೆ ಕಳಿಸ್ತಿದ್ದ. ಆ ಥರ ನಾವು ಮೊಬೈಲಲ್ಲಿ ಫೋನಲ್ಲಿ ಜಾಯ್ನ್ ಇದ್ವಿ. ಒಂದ್ಸಲ ಕಾಲ್ ಮಾಡ್ದ, ಈ ಥರ ನಾನು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಆ ಥರ ಒಂದು ಕಂಪ್ನಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೋಸ್ಕರ ನಿಮ್ಗೆ ಹೆಲ್ಪ್ ಬೇಕಾಗತ್ತೆ ಅಂತ ಹೇಳಿ ಕೇಳ್ದ. ಅವ್ರು ಬಂದು ನಿಮಗೆ ಕೇಳಿದ್ರು? ಇಮ್ರಾನ್ ಬಂದು ಅವ್ರು ಕೇಳಿದ್ರು ನಿಮಗೆ? ಕೇಳಿದೆ, ನೀವು ಸ್ವಲ್ಪ ಬಂದು ಹೋಗ್ಬೇಕಿಲ್ಲ ಆಫೀಸಿಗೆ ಅಂತ ಹೇಳಿದ್ದಕ್ಕೆ ನಾನು ಎಲ್ಲ ಆಫೀಸಿಗೆ ಏನಂತ ಕೇಳಿ ಆಫೀಸ್ ಹತ್ರ ಬಂದ್ವಿ, ಕುತ್ಕೊಂಡು ನೋಡಿದೆ. ಅವರೆಲ್ಲ ಪ್ಲಾನ್ ಎಲ್ಲ ತೋರಿಸಿದ್ರು ಸರ್ ಅವರು? ನಮ್ಮ ಇಮ್ರಾನ್ ಸಾರು ಆ ಥರ ಆಫೀಸಿಗೆ ಬಂದೆ. ಆಫೀಸಲ್ಲಿ ಎಲ್ಲ ಪ್ಲಾನ್ ತೋರಿಸಿದ್ರು. ಹಿಂಗಾಗತ್ತೆ ಅಂತ. ನನಗೆ ಯಾಕೋ ಮನಸ್ಸಿಗೆ ಸರ್, ನೀವು ಆಫೀಸಿಗೆ ಬಂದ್ರಲ್ಲ ಸರ್, ನೀವು ಖುದ್ದಾಗಿ ಇಮ್ರಾನ್ ಸರ್ ಇದ್ರ ಆಫೀಸಲ್ಲಿ? ಇಮ್ರಾನ್ ಸರ್ ಅವರೇ ನಿಮಗೆ ವೋಚರ್ ತೋರಿಸಿ ಮಾತಾಡಿದ್ದು? ಮಾತಾಡಿದ್ದು ಇಮ್ರಾನೇ ಇದ್ದಿದ್ದು, ನಮ್ಮ ಹುಡುಗನೇ ಇದ್ದಿದ್ದು. ಇಮ್ರಾನ್ ಪಾಷಾ ನಮ್ಗೆ ತೋರಿಸಿ ಎಲ್ಲ ಪ್ಲಾನ್ ಆ ಟೇಬಲ್ ಮೇಲೆ ಕೂರಿಸ್ಕೊಂಡು ಎಲ್ಲ ಡೀಟೇಲ್ಸ್ ಹೇಳಿದ್ರು. ನನಗೆ ಯಾಕೋ ಮನಸ್ಸಿಗೆ ಒಂಚೂರು ಹಿಡೀತು. ನಾನು ಸೋಮನಕೊಪ್ಪ ಹೋಗಿ 4 ಜನ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೇಳಿದೆ. ನಾನು ಈ ಥರ ಇದೆ, ಈ ಪ್ಲಾನ್ ಇದೆ ಅಂತ ಹೇಳಿ ಆ ವೋಚರ್ ಕೊಟ್ಟೆ ನಾನು. ಅವ್ರಿಗೆ ಗ್ರಾಹಕರಿಗೆ ಕ್ಲೀನಿಗೆ ತಿಳಿಸಿದ್ರ ಸರ್ ನೀವು? ಕ್ಲೀನಾಗಿ ಈಗ ಇಮ್ರಾನ್ ಸರ್ ಏನಂತ ನಿಮಗೆ ಹೇಳಿದ್ರು, ವೋಚರಲ್ಲಿ ಏನಿದೆ ಅದೇ ಥರ ಹೋಗಿ ಜನಗಳಿಗೆ ಹೇಳಿದ್ರು ನೀವು? ಅದೇ ಥರ ತೋರಿಸ್ದೆ. ಆ ವೋಚರು ಕೊಟ್ಟೆ ಅವ್ರ ಕೈಯಲ್ಲಿ. ಈ ಥರಲ್ಲಿ ಕೊಡೋ ಐಟಮ್ ಇದೆ, ಇದಕ್ಕೆ ನೀವು ಒಂದು ನನಗೂ ಹೆಲ್ಪ್ ಮಾಡಿರಿ ಅಂತ ಕೇಳಿದ್ದಕ್ಕೆ ಅವ್ರು ಏನು ಮಾಡಿದ್ರು, ನೀವು ಅಂಥ ಜಾಗದಲ್ಲಿ ಯಾವತ್ತೂ ಹೋಗೋರಲ್ಲ, ಇವತ್ತು ಆ ಥರ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಹೇಳಿದ್ದಕ್ಕೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಫ್ರೆಂಡ್ಸ್ ಎಲ್ಲ ಏನಂದರು,
ನೀನು ಯಾವತ್ತು ಅಂತ ಇಂಥ ವಿಷಯಕ್ಕೆ ಹೋಗೋನಲ್ಲ, ಈ ವಿಷಯಕ್ಕೂ ನೀನು ಹೋಗಿದ್ಯಾ ಅಂತ ಹೇಳಿದರೆ ಏನು ಕಾರಣ ಅಂತ ಕೇಳಿದ್ರು. ಇಲ್ಲ ನಮ್ಮ ಹುಡುಗ ಒಬ್ಬ ಇದ್ದಾನೆ ಇಮ್ರಾನ್ ಅಂತ, ನನ್ನ ಹತ್ರನೇ ನನ್ನ ಶಾಗಿರೇ ಅವನು, ಶಾಗಿರ್ದು ಭಾಳ ಒಳ್ಳೆ ಹುಡುಗ, ನೀವು ನೋಡಿದ್ದೀರಿ ಅವನಿಗೆ ಅಂತ ಹೇಳಿದ್ದಕ್ಕೆ ಹಾಗಾದರೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಭರವಸೆ ಕೊಟ್ಟರು. ಭರವಸೆ ಕೊಟ್ಟಾಗ ಅವ್ರ ಟೀಮಿಗೆ ನಾನು ಹೇಳಿಕ್ಕೆ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಫ್ರೆಂಡ್ಸ್ ಎಲ್ಲ ಏನಂದರು, ಅವ್ರ ಗ್ರೂಪಿಗೆ ಕರಿಬೇಕು, ಅವ್ರ ಹತ್ರ ನಾವು ಮಾತಾಡಬೇಕು, ಅವ್ರ ಹತ್ರ ಏನು ಅಂತ ಹೇಳಿ ಕೇಳಬೇಕು ಅಂತ ಹೇಳಿಕ್ಕೆ ಇಮ್ರಾನಿಗೆ ಫೋನ್ ಮಾಡಿದೆ, ಕಾಲ್ ಮಾಡಿದ್ದಕ್ಕೆ ಹಿಂಗೆ ಹೇಳಿದೆ ನಾನು. ಸರ್ ನಿಮಗೆ ವೋಚರ್ ತೋರಿಸಿದೆ ಸರ್ ನಿಮಗೆ? ವೋಚರ್ ತೋರಿಸಿದೆ. ಇದೇ ವೋಚರ ನೋಡಿ, ಇದೇ ವೋಚರ್, ಈ ವೋಚರ್, ಈ ವೋಚರಲ್ಲಿ ಹಾಂ ಸರ್ ಎಲ್ಲ ಡೀಟೇಲ್ಸ್ ಎಲ್ಲ ಬರ್ದಿದ್ದಾರೆ. ಈ ಸೈಡ್, ಈ ಸೈಡ್ ಎಲ್ಲ ಸರ್ ತೋರಿಸಿ ಸರ್, ಅದು ತಿಳಿಸಿ. ಈ ಸೈಡ್ ಡೀಟೇಲ್ಸ್ ಎಲ್ಲ ಬರ್ದಿದ್ದಾರೆ. ಇದು ನೀವು ಇದೆಲ್ಲ ಗ್ರಾಹಕರಿಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ತೋರಿಸಿರೋದು? ತೋರಿಸಿದ್ದೆ, ಇದು ತೋರಿಸಿದೆ. ಈ ಪ್ಲಾನಿಂಗ್ ಸೆಮಿನಾರ್ ಇದು ತೋರಿಸಿದೆ. ರಾಯಲ್ 7 ಸ್ಟಾರ್ ಗ್ರೂಪ್ ಅಂತ ಹೇಳಿ ತೋರಿಸಿದ್ದೀರಾ? ಮತ್ತೆ ಶಿವಮೊಗ್ಗದ ಅಂತ ಹೇಳಿದಿರಾ, ಬೇರೆ ಕಡೆದ ಅಂತ ಹೇಳಿದಿರಾ? ಶಿವಮೊಗ್ಗದೇ ಮಾಡಿರೋದು. ಅವ್ರು ಬೇರೆದಂದ್ರೆ ಒಪ್ಪಲ್ಲ ಅಂತ ಹೇಳಿಕ್ಕೆ ಶಿವಮೊಗ್ಗದೇ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಇರೋದಿದ್ದು. ಅವು ಆ ಹುಡುಗನ ಫ್ರೆಂಡ್ ಸರ್ಕಲ್ ಅವರೆಲ್ಲ ಇದು ಮಾಡ್ತಾ ಇರೋದು ಅಂತ ಅಂದೆ. ಸರ್ ಮೊದಲನೇ ತಿಂಗಳಲ್ಲಿ ಏನು ಸರ್ ಇದು? ಮೊದಲನೇ ತಿಂಗಳಲ್ಲಿ 2 ಆಕ್ಟಿವಾ, 1 ಕಾರು. ಕಾರು ಮೊದಲನೇ ತಿಂಗಳಲ್ಲಿ. ಆಮೇಲೆ 2ನೇ ತಿಂಗಳಲ್ಲಿ ಸರ್ ಇಲ್ಲಿ ಏನೋ ಇದೆ ಸರ್, ಇಲ್ಲಿ ಸರ್ಪ್ರೈಸ್ ಗಿಫ್ಟ್, ಸರ್ಪ್ರೈಸ್ ಗಿಫ್ಟ್ 20 ಜನಕ್ಕೆ ಗೋಲ್ಡ್ ರಿಂಗ್ ಅಂತ. ಅದು ಎವ್ರಿ ಮಂತ್ ಕೊಡ್ತಾರಾ ಸರ್? ಅದು ಎವ್ರಿ ಮಂತ್ ನಿಮಗೆ 20 ತಿಂಗಳು ಕೊಡ್ತಾರೆ. 20 ತಿಂಗಳು. ಆಮೇಲೆ 2ನೇ ತಿಂಗಳಲ್ಲಿ ಏನು ಸರ್ ಅದು? 2ನೇ ತಿಂಗಳಲ್ಲಿ 4 ಬೈಕ್ ಇದೆ. 3ನೇ ತಿಂಗಳಲ್ಲಿ ಒಂದು ಅದೇ ಥರ ಮತ್ತೆ ಇದು ಸೇಮು ಇದು 20 ಗೋಲ್ಡ್ ರಿಂಗು 20 ಜನಕ್ಕೆ. ಯಾರು 1ನೇ ತಾರೀಕಿಂದ ಇದೆಲ್ಲ ಗ್ರಾಹಕರಿಗೆ ತಿಳಿಸಿ ನೀವು ಜಾಯಿನ್ ಮಾಡೋದು. ಎಷ್ಟು ಜನ ಸೇರಿಸಿರ ಸರ್ ನೀವು? ಸರ್ ನಾವು ಒಂದು 12 ಜನಕ್ಕೆ ಸೇರಿಸಿದ್ದೀನಿ. 12 ಜನ ಸೇರಿಸಿದ್ದೀನಿ. ಅದರಲ್ಲಿ 5ನೇ ತಾರೀಕು ಡ್ರಾ ಆಯಿತು. 3 ಜನಕ್ಕೆ ನಮ್ಮ ಸೋಮನ್ ಕಪ್ಪದಲ್ಲಿ ನನ್ನ ಪರವಾಗಿ ಏನಿದ್ರು 3 ಜನಕ್ಕೆ ಬಂದಿದೆ. ಅವರು ಭಾಳ ಖುಷಿಯಾಗ್ಯಾರೆ. ಅವರು ಇವಾಗ ಜಾಯಿನ್ ಮಾಡ್ತಾ ಇದ್ದೀನಿ, ನಾವು ಜಾಯಿನ್ ಮಾಡ್ತೀವಿ ಅಂತ ಹೇಳಿ 3 ಜನ ಒಂದು 15 ಜನಕ್ಕೆ ಹೇಳ್ಯಾರೆ. ಸರ್ ನೀವು ಈಗ ಇಮ್ರಾನ್ ಸರ್ ಬಗ್ಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಾ? ಸರ್ ಇಮ್ರಾನ್ ಬಗ್ಗೆ ಹೇಳೋಣ ಅಂತ ಹೇಳಿದರೆ, ನಮ್ಮ ಹುಡುಗ ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಿದ್ದು ಹುಡುಗ ಯಾವ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತ ಹೇಳಿ ನನಗೆ ಆ ಕನಸನ್ನು ಕಂಡಿದ್ದಿಲ್ಲ ನಾನು. ಒಂದು ರಿಯಲ್ ಎಸ್ಟೇಟಲ್ಲಾಗಲಿ, ಅವ್ರ ಫ್ರೆಂಡ್ ಸರ್ಕಲಲ್ಲಾಗಲಿ, ಅಥವಾ ಒಂದು ಬಿಸ್ನೆಸ್ ಪಾರ್ಟ್ನರ್, ಅವರು ಫ್ರೆಂಡ್ ಸರ್ಕಲಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಆಗಿ ಅವನು ಈ ಮಟ್ಟಿಗೆ ಬೆಳೆದಾನೆ ಅಂತ ಹೇಳಿದರೆ ಭಾಳ ಹೆಮ್ಮೆ ಪಡ್ತೀವಿ ನಾವು. ಯಾಕಂತ ಹೇಳಿದರೆ ಅವನ ಲೆವೆಲೇ ಬೇರೆ ಇದೆ. ಅವ್ನ ಲೆವೆಲ್ಲು, ಅವನ ಹತ್ರ ಒಂದು 8-10 ಜನ ಕೆಲಸಕ್ಕೆ ಬೇರೆ ಇದ್ದಾರೆ. ಅವ್ರು ಸಿವಿಲ್ ಇದೊಳಗೆ ಅವ್ರು ಟೈಲ್ಸ್ ಕೆಲಸದಲ್ಲಿ ಒಂದು ಕಾಂಟ್ರಾಕ್ಟ್ ಬೇಸಿಕಲ್ಲಿ ಇದ್ದಾರೆ. ಅವರು ಬಿಸ್ನೆಸ್ ಮ್ಯಾನ್ ಮಾಡ್ತಾರೆ, ಒಟ್ಟು ಟೈಲ್ಸ್ ಕೆಲಸ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾರೆ, ಮತ್ತೆ ಇದು ಮಾಡ್ತಾರೆ. 3 ಥರದ್ದು ಅವ್ರ ಹತ್ರ ಕೆಲಸ. ಈಗ ಪರವಾಗಿಲ್ಲ, ಅವರು ಇಮ್ರಾನ್ ಸರ್ ಅವರು ಪರವಾಗಿಲ್ಲ, ಈಗ ಭಾಳ ಒಳ್ಳೆ ಹುಡುಗ. ಆದರೆ ಅವ್ರ ಮುಖಾಂತರನೇ ನಾನು ಅಲ್ಲಿ ಕಾಲಿಟ್ಟಿದ್ದು. ಬೇರೆ ಎಲ್ಲರೂ ಇದ್ರು ಅವ್ರ ಫ್ರೆಂಡ್ ಸರ್ಕಲಲ್ಲಿ, ಬಟ್ ನಾವು ಅವ್ರಿಗೆ ನೋಡಿದ್ದಿಲ್ಲ. ಆಗಲಿ ಸರ್, ನಾವು ಇನ್ನೊಂದ್ಸತಿ ನಿಮ್ಮ ಏರಿಯಾಗೆ ಬಂದು ಅಲ್ಲೆಲ್ಲ ಗ್ರಾಹಕರ ಹತ್ರ ಒಂದು ವಿಡಿಯೋ ತೊಗೊಂತೀವಿ ಸರ್. ತುಂಬ ಥ್ಯಾಂಕ್ಸ್. ಓಕೆ.